ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಕೊನೆಗೆ ಬೋನಿಗೆ ಬಿದ್ದ ಚಿರತೆ. ಮಲಿಯಾಬಾದ್ ಸುತ್ತಮುತ್ತಲಿನ ಗ್ರಾಮಸ್ಥರ ನಿಟ್ಟುಸಿರು. ಯಶಸ್ವಿಯಾದ ಅರಣ್ಯ ಇಲಾಖೆ ಕಾರ್ಯಾಚರಣೆ. ಚಿರತೆಯೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಮುಂದಾದ ಜನರು. ನಿಯಂತ್ರಣ ಪರದಾಟ. ಮೈಸೂರು ನಿವೇಶನ ಹಂಚಿಕೆಯಲ್ಲಿ ಕರ್ತವ್ಯ ಲೋಪವಾಗಿಲ್ಲ, ತನಿಖೆಗೆ ಸಿದ್ಧ. ಜಿ ಕುಮಾರ್ ನಾಯಕ್. ಮಾರ್ಚ್ 1ರಂದು ಉದ್ಯೋಗ ಮೇಳ ಯಶಸ್ವಿಗೆ ಪೂರ್ವ ಸಿದ್ಧತೆ ಕೈಗೊಳ್ಳಲು ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ. ನೇತಾಜಿ ನಗರದಿಂದ ಮೋಚಿವಾಡ ಕೂಡು ರಸ್ತೆ ಅಗಲೀಕರಣಕ್ಕೆ ಪಾಲಿಕೆಯಿಂದ ಮಾರ್ಕಿಂಗ್. ಕೈಗಾರಿಕೆಗಳಿಗೆ ಕೆಮಿಕಲ್ ಹಳ್ಳಕ್ಕೆ. ಹೆಗ್ಗಸನಹಳ್ಳಿ ಬಳಿ ಹಳ್ಳದಲ್ಲಿ ಮೀನುಗಳ ಸಾವು. ಚಿರತೆಯ ವೈದ್ಯಕೀಯ ಪರೀಕ್ಷೆ ನಂತರ ಮೃಗಾಲಯಕ್ಕೆ ರವಾನೆ. ಅರಣ್ಯಾಧಿಕಾರಿ ಪ್ರವೀಣ್. ವಾರ್ತೆಗಳ ವಿವರ. ಕಳೆದ ಕೆಲ ದಿನಗಳಿಂದ ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ನೆಲೆಸಿದ್ದ ಚಿರತೆಯೊಂದು ಕೊನೆಗೂ ಅರಣ್ಯ ಇಲಾಖೆ ಬೋನಿಗೆ ಬಿದ್ದಿದೆ. ಆಕಳು ಮೇಕೆ ತಿಂದು ಹಾಕಿ ಜನರಲ್ಲಿ ಭೀತಿ ಹುಟ್ಟಿಸಿದ್ದ ಚಿರತೆಯ ಜಾಡು ಹಿಡಿಯಲು 4 ಬೋನ್ಗಳನ್ನು ಅಳವಡಿಸಿದ್ದ ಅರಣ್ಯ ಇಲಾಖೆ ಕೊನೆಗೂ ಚಿರತೆಯನ್ನು ಬೋನಿಗೆ ಹಾಕುವಲ್ಲಿ ಯಶಸ್ಸು ಕಂಡಿದೆ. ಜನ ಜಾನುವಾರುಗಳು ಮಲಿಯಾಬಾದ್ ಸುತ್ತಮುತ್ತ ಸಂಚರಿಸಲು ಭಯಭೀತರಾಗಲು ಚಿರತೆ ಕಾರಣವಾಗಿತ್ತು. ಅನೇಕ ಬಾರಿ ಜಾನುವಾರುಗಳನ್ನು ತಿಂದು ಹಾಕಿದ್ದರೂ ಚಿರತೆಯ ಜಾಡು ಮಾತ್ರ ದೊರಕಿರಲಿಲ್ಲ. 6 ದಿನಗಳ ಹಿಂದೆಯಷ್ಟೇ ಮಲಿಯಾಬಾದ್ ಗೋಶಾಲೆಗೆ ನುಗ್ಗಿ ಆಕಳು ತಿಂದು ಹಾಕಿ ಪರಾರಿಯಾಗಿತ್ತು. ಅರಣ್ಯ ಇಲಾಖೆ ಬೋನ್ ಅಳವಡಿಸುವ ಜೊತೆಗೆ ತಂಡಗಳನ್ನು ರಚಿಸಿ ಗಸ್ತು ಸಂಚರಿಸಲು ವ್ಯವಸ್ಥೆ ಮಾಡಿತ್ತು. ಸಿಸಿಟಿವಿ ಅಳವಡಿಸಿಯೂ ಮತ್ತೆ ಮುಂದಾಗಿತ್ತು. ಮಂಗಳವಾರ ಬೆಳಿಗ್ಗೆ 7:30ಕ್ಕೆ ಸುಮಾರಿಗೆ ಬೋನಿಗೆ ಚಿರತೆ ಸಿಕ್ಕಿ ಹಾಕಿಕೊಂಡಿದೆ. ಫೋಟೋ ತಗೊಳ್ಳ ಹಂಗೆ ಅದನ್ನ ಫೋಟೋನ ಮಾಡ್ಕೊಳ್ಳ. ನೀನು ಕೈಯಾಗ ಮುಂದಕ್ಕೆ ಹೋದ್ರೆ ಪಟ್ಟದ ಬಂತಂದ್ರೆ ಇದು ಏನದು ಅದಕ್ಕೆ ಫುಲ್ ಇದ ಮೇಲೆ ಅದೇ ತೆಗೆ ಫೋಟೋ ಮೂರರಿಂದ 4 ವರ್ಷದ ಗಂಡು ಚಿರತೆ ಬೇಟೆಗಾಗಿ ಬಂದಾಗ ಬೋನಿಗೆ ಸಿಕ್ಕಿದೆ. ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ಪ್ರಯತ್ನವನ್ನು ಗ್ರಾಮಸ್ಥರು ಶ್ಲಾಘಿಸಿದ್ದಾರೆ. ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ಕಳೆದ 5-6 ತಿಂಗಳಿಂದ ಚಿರತೆ ಪ್ರತ್ಯಕ್ಷಗೊಂಡು ಗೋವುಗಳ ಮೇಲೆ ದಾಳಿ ನಡೆಸಿದ್ದು, ಅರಣ್ಯ ಸತತ ಕಾರ್ಯಾಚರಣೆಯಿಂದ ಕಳೆದ ರಾತ್ರಿ ಬೋನಿಗೆ ಸೆರೆಯಾಗಿದೆ. ಚಿರತೆಗಳನ್ನು ಗ್ರಾಮದ ಜನರೆಲ್ಲ ಚಿರತೆಯೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದಿದ್ದರು. ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಕಳೆದ 5-6 ತಿಂಗಳಿಂದ ಚಿರತೆ ಗೋಶಾಲೆಯ ಗೋವುಗಳ ಮೇಲೆ ದಾಳಿಸಿ 5-6 ಗೋವುಗಳನ್ನು ಸಾಯಿಸಿತ್ತು.
ಅರಣ್ಯ ಇಲಾಖೆಯು ನಿರಂತರವಾಗಿ ಹಗಲು ರಾತ್ರಿ ಕಾರ್ಯಾಚರಣೆ ನಡೆಸಿತ್ತು. ಚಿರತೆ ಚಲನವಲನಗಳನ್ನು ಕ್ಯಾಮೆರಾ ಮೂಲಕ ಸೆರೆ ಹಿಡಿದು 5-6 ಕಡೆ ಬೋನ್ ಅಳವಡಿಸಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳ ನಿದ್ದೆಗೆಡಿಸಿದ್ದ ಚಿರತೆ ಸೆರೆಯಾಗಿದ್ದು, ಚಿರತೆಯನ್ನು ನೋಡಲು ಮಲಿಯಾಬಾದ್ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರ ದಂಡು ಚಿರತೆ ನೋಡಲು ಆಗಮಿಸಿದ್ದು, ಚಿರತೆಯೊಂದು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮುಗಿಬಿದ್ದರು. ಕೆಲವರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಫೋನ್ ನೀಡಿ ಫೋಟೋ ಪಡೆದುಕೊಂಡರೆ ಮತ್ತೆ ಕೆಲವರು ಫೋಟೋ ಪಡೆದುಕೊಳ್ಳಲು ಬೋನ್ ಮೇಲೇರಿ ಫೋಟೋ ಪಡೆದರು. ಅರಣ್ಯ ಇಲಾಖೆ ಅಧಿಕಾರಿಗಳ ಜನರನ್ನು ನಿಯಂತ್ರಣ ಹರಸಾಹಸ ಪಟ್ಟರು. ಕೊನೆಗೆ ಚಿರತೆ ಬೋನನ್ನು ಟ್ರಾಕ್ಟರ್ನಲ್ಲಿರಿಸಿ ಚಿರತೆ ಕಾಣದಂತೆ ಮರೆ ಮಾಚಿದರೂ ಜನರು ಮಾತ್ರ ಚಿರತೆ ಫೋಟೋ ಪಡೆಯಲು ದುಂಬಾಲು ಹತ್ತಿದರು. ಮಲಿಯಾಬಾದ್ನಿಂದ ರಾಯಚೂರಿಗೆ ತರುವವರೆಗೂ ಚಿರತೆಯಂತೆ ಬೆನ್ನಟ್ಟಿ ಫೋಟೋ ಪಡೆದುಕೊಂಡು ಖುಷಿಪಟ್ಟರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ಹಂಚಿಕೆಯಲ್ಲಿ ಕರ್ತವ್ಯ ಲೋಪವಾಗಿರುವ ಕುರಿತು ಲೋಕಾಯುಕ್ತರು ನೀಡಿರುವ ವರದಿ ನೋಡಿಲ್ಲ. ನಿವೇಶನದಲ್ಲಿ ಎಲ್ಲ ನಿಯಮಗಳನ್ನು ಅನುಸರಿಸಿಯೇ ಹಂಚಿಕೆ ಮಾಡಲಾಗಿದೆ. ತನಿಖೆಯನ್ನು ಎದುರಿಸುವುದಾಗಿ ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ 2005ರಲ್ಲಿ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಮುಡಾದಿಂದ ನಿವೇಶನ ಹಂಚಿಕೆ ಮಾಡಲಾಗಿದೆ. ತಹಶೀಲ್ದಾರರು ನೀಡಿದ ವರದಿ ಆಧಾರದ ಮೇಲೆ ಅನುಮೋದನೆ ನೀಡಲಾಗಿದೆ. ಸ್ಥಳ ಪರಿಶೀಲನೆ ನಡೆಸಿಯೇ ಕ್ರಮಬದ್ಧವಾಗಿ ನಿವೇಶನ ಹಂಚಿಕೆ ಪ್ರಕ್ರಿಯೆ ನಡೆಸಲಾಗಿದೆ. ವರದಿಯಲ್ಲಿ ಏನಿದೆ ಎಂದು ನೋಡುವುದಾಗಿ ಹೇಳಿದರು. ಅದಾದ್ಮೇಲೆ ಡಿನೋಟಿಫಿಕೇಶನ್ ಆಯಿತು. ಹೌದು, ಡಿನೋಟಿಫಿಕೇಶನ್ ಆಯಿತು. ಜಿಲ್ಲಾಧಿಕಾರಿಗಳು ಮಾಡಿದ್ರ ಅಲ್ಲ, ಸರ್ಕಾರದ ಮಟ್ಟದಲ್ಲಿ ಡಿನೋಟಿಫಿಕೇಶನ್ ಆಗಿರುವಂಥದ್ದು. ಡಿನೋಟಿಫಿಕೇಶನ್ ಆದಮೇಲೆ ಆ ಭೂಮಿ ಎಲ್ಲಿಗೆ ಹೋಗ್ತದೆ? ನೇರವಾಗಿ ಮೂಲ ಮಾಲೀಕನ ಹತ್ರ ಹೋಗ್ತದೆ. ಮೂಲ ಭೂಮಿಯ ಅದೇನು ಗುಣ ಏನಿರ್ತದೆ ಅದನ್ನು ಅದು ಮತ್ತೆ ವಾಪಸ್ ಪಡ್ಕೊಳ್ತದೆ. ಇದು ನಮ್ಮ ಲಾನಲ್ಲಿ ಇರುವಂಥದ್ದು. ಅದು ನಾನು ಅರ್ಥ ಮಾಡ್ಕೊಂಡಿರುವಂಥದ್ದು. ಒಂದು ಭೂಮಿನ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇರೋದನ್ನು ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮೂಡ ಅವರು ಡೆವಲಪ್ಮೆಂಟ್ಗೆ ತೆಗೆದುಕೊಂಡಿರುವಂಥದ್ದು ಅರ್ಥ ಆಗ್ತದೆ ಅಲ್ವಾ? ಅದಾದ ನಂತರ ಅದನ್ನು ಡಿನೋಟಿಫಿಕೇಶನ್ ಮಾಡ್ಕೊಂಡು ಹೇಳಿದ್ರೆ ವಾಪಸ್ಸು ಅದೇ ಮಾಲೀಕನಿಗೆ ಹೋಗ್ತದೆ, ಅದೇ ಕೃಷಿ ಭೂಮಿಯಾಗಿ ಅದು ಉಳ್ಕೊಳ್ತದೆ. ಅದಾದ ನಂತರ ಆ ಭೂಮಿನೊಳಗೆ ಯಾರೋ ಕಾಂಪೌಂಡ್ ಕಟ್ಟಿದ್ದಾರೋ ಅವ್ರನ್ನೆಲ್ಲ ಅದು ಕ್ಷುಲ್ಲಕ ಅದು ಆ್ಯಕ್ಚುಲಿ ಅವರು ಅವ್ನ ಓನರ್ಶಿಪ್ ಇದೆಯೇ ಇಲ್ಲ ನಾನು ನೋಡ್ತಾ ಇರ್ತೀನಿ. ನೋಡಿದ ನಂತರ ಅದನ್ನು ಎಲಿನೇಷನ್ ಕೊಡ್ಬೋದಾ ಇಲ್ವಾ ಪರಿಶೀಲನೆ ಮಾಡ್ತಾ ಇದ್ದೀನಿ. ಯಾವುದಾದ್ರೂ SC/ST ಭೂಮಿ ಅವನು ತೆಗೆದುಕೊಂಡಿದ್ದಾನ ಅಥವಾ ಸರ್ಕಾರದ ಭೂಮಿ ಹೊಡ್ಕೊಂಡಿದ್ದಾನ ಇವುಗಳನ್ನ ನಾನು ಪರಿಶೀಲನೆ ಮಾಡ್ತಿದ್ದೆ ಹೊರತು ಬೇರೆ ಅಂಶಗಳ ಬಗ್ಗೆ ಅಷ್ಟೊಂದು ನಾವು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಅದು ಅವನ ಹಕ್ಕು ಆಗ್ತದೆ. ಡೆವಲಪ್ಮೆಂಟ್ ಮಾಡೋದೇ ಅವನ ಹಕ್ಕು. ಅವ್ನು ಬಿಡಿಸ್ಕೊಂಡಿರೋದು ಏನಕ್ಕೆ ಬಿಡಿಸ್ಕೊಂಡಿದ್ದಾನೆ? ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡಿಸ್ಕೊಂಡಿದ್ದಾನೆ. ಬೆಂಗಳೂರಲ್ಲಿ ಸುತ್ತಮುತ್ತ ಇದೆ ತಾನೇ ನಡೀತಾರೆ. ದಿಸ್ ವಾಟ್ ಇಟ್ ಈಸ್. ಸೊ ಇಫ್ ಯು ಸೇ ದಟ್ ದಿಸ್ ಈಸ್ ಇಂಪೆಂಜಿಂಗ್ ಆನ್ ದಿ ಮುಡಾ ಪ್ರಕರಣ ಅಂತ ಹೇಳಿದ್ರೆ ಅದು ಹಾಸ್ಯಾಸ್ಪದ. ಅಲ್ಲ, ಈಗ ಶಿಸ್ತು ಕ್ರಮಕ್ಕೆ ಲೋಕಾಯುಕ್ತ ವರದಿಯಲ್ಲಿ 400 ಹೆಸರನ್ನ ಸೂಚಿಸ್ತಾರೆ. ಅದರಲ್ಲಿ ಮೊದಲನೇ ಹೆಸರು ನಿಮ್ದಿದೆ. ಅವ್ರು ಯಾವ ದೃಷ್ಟಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ? ಕರ್ತವ್ಯ ಲೋಪ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಥವಾ ಅವ್ರು ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಅವರ ದೃಷ್ಟಿನಲ್ಲಿ ಬಂದಿರುವಂಥದ್ದು. ಅದನ್ನು ನಾನು ಕೂಡ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅದು ಸಮಯಾವಕಾಶ ಇದ್ದಾಗ ಮಾಡಿಕೊಡೋಣ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಸರಿ ಕಾಣಿಸೋದು. ಯಾಕಂದರೆ ಆ ಸಂದರ್ಭದಲ್ಲಿ ನಾವು ಏನು ನಮ್ಮ ಕೆಳಗಿನ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿರ್ತಾರೆ. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಆಗಲೇ ನನಗೆ ಟ್ರಾನ್ಸ್ಫರ್ ಆಯಿತು. ಅದು ಆದಕ್ಕೆ ಒಂದೇ ದಿವಸದಲ್ಲಿ 2 ದಿವಸದಲ್ಲಿ ನಾನು ಮೈಸೂರಿಂದ ಹೊರಗೆ ಬಂದು ಬೇರೆ ಕಡೆ ಬಂದಿದ್ದೀನಿ. ಅದರಲ್ಲಿ ಆ ಸಂದರ್ಭದಲ್ಲಿ ನನಗೆ ಯಾವುದು ನೆನಪು ಇಲ್ಲ. ಈ ಸಂದರ್ಭದಲ್ಲಿ ಅದೇನಾದರೂ ದೊಡ್ಡ ಪ್ರಕರಣ ಆಗಿದ್ದರೆ ಅಚ್ಚಳಿ ಇದೆ, ಮನೇಲಿ ಉಳ್ಕೊಂಡಿರುತ್ತೆ. ನೆನ್ನೆ ಏನು ತಿಂಡಿ ತಿಂದಿದ್ದು ನೆನಪಿರಲ್ಲ. ಅದು 50 ವರ್ಷದಿಂದ ಏನಾಗಿತ್ತು ನನಗೇನೋ ನಾನು ಕ್ಲಾಸಲ್ಲಿ ಏನೊಂದಿದ್ರು ಅದು ಗೊತ್ತಿರ್ತದೆ. ನನಗೆ ಈ ಪ್ರಕರಣ ಅಂತೂ ಒಂಚೂರು ಲೋಕಾಯುಕ್ತ ವಿಚಾರಣೆ ಸಂದರ್ಭದಲ್ಲಿ ಎಲ್ಲ ರೀತಿಯ ಮಾಹಿತಿಯನ್ನು ಲೋಕಾಯುಕ್ತರಿಗೆ ನೀಡಿದ್ದೇನೆ. ಎಲ್ಲಿ ಕರ್ತವ್ಯ ಲೋಪವಾಗಿದೆ ಎಂದು ಗೊತ್ತಾಗಿಲ್ಲ. ಮುಖ್ಯಮಂತ್ರಿಗಳು ಪ್ರಭಾವ ಬೀರಿಲ್ಲ ಎಂಬುದನ್ನು ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖಿಸಿ ನೀಡಲಾಗಿರುವ ಕುರಿತು ವರದಿಗಳು ಬಂದಿವೆ. ವರದಿಯನ್ನು ಪೂರ್ಣವಾಗಿ ನೋಡಿ ಪ್ರತಿಕ್ರಿಯಿಸುವುದಾಗಿ ಹೇಳಿದರು. ಈಗ ಜಾಹೀರಾತು. ದಿನಾಂಕ 26/2/2025 ಬುಧವಾರ ಮಹಾಶಿವರಾತ್ರಿಯಂದು ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿಮಠ ಇವರಿಂದ ದೀಪೋತ್ಸವ ಕಾರ್ಯಕ್ರಮ.
ಪೂಜ್ಯ ಶ್ರೀ ಶ್ರೀ ಸೂಗುರಯ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಪೂಜೆ ಸಾಯಂಕಾಲ 6:12 ದೀಪೋತ್ಸವ ಮತ್ತು ಶಿವನಾಮ ಸ್ಮರಣೆ ಜರುಗುವುದು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಮಠದ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಶ್ರೀ ನೀಲಗಿರಿ ಸಾಲಿಮಠ ಹಾಗೂ ಪ್ರಚಾರ ಸೇವಾ ಸಮಿತಿ, ರಾಯಚೂರು, ಕಲಬುರಗಿ ಮತ್ತು ತೆಲಂಗಾಣ ರಾಜ್ಯ ಭಕ್ತ ಸಮೂಹ ಹಾಗೂ ಸಕಲ ಸದ್ಭಕ್ತ ಮಂಡಳಿ. ಸ್ಥಳ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದ ಹತ್ತಿರ, ಮಡ್ಡಿಪೇಟೆ, ರಾಯಚೂರು. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಪೂಜ್ಯ ಶ್ರೀ ಶ್ರೀ ಸೂಗುರಯ್ಯ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು, ಶ್ರೀ ನೀಲಗಿರಿ ಸಾಲಿಮಠ, ರಾಯಚೂರು. ಜಿಲ್ಲೆಯ ನಿರುದ್ಯೋಗಿ ಯುವಕರಿಗೆ ಅನುಕೂಲವಾಗಲೆಂದು ಮತ್ತು ಅವರಿಗೆ ಉದ್ಯೋಗವನ್ನು ಒದಗಿಸಲು ಮಾರ್ಚ್ 1ರಂದು ಹಮ್ಮಿಕೊಂಡಿರುವ ಉದ್ಯೋಗ ಮೇಳಕ್ಕೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಜಲ ನಿರ್ಮಲಾ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಉದ್ಯೋಗ ಮೇಳದ 2ನೇ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ, ಸಂಜೀವಿನಿ, KSRL, PS ಮತ್ತು ಜಿಲ್ಲಾ ಕೌಶಲ್ಯ ಮಿಷನ್ ವತಿಯಿಂದ ಉದ್ಯೋಗ ಮೇಳವನ್ನು ಮಾರ್ಚ್ 1ರಂದು ನಗರದ ಕೃಷಿ ವಿಶ್ವವಿದ್ಯಾಲಯ ಪ್ರೇಕ್ಷಾಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, DDU BKY ಸಂಕಲ್ಪ ಯೋಜನೆಯಡಿ ಜಿಲ್ಲೆಯಲ್ಲಿರುವ 800 ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ಕಾರ್ಯಕ್ರಮ ಇದಾಗಿದೆ ಎಂದರು. ಉದ್ಯೋಗ ಮೇಳದಲ್ಲಿ 50 ವಿವಿಧ ಕಂಪನಿಗಳು ಭಾಗವಹಿಸಲಿವೆ. ಈ ಕಂಪನಿಗಳು ನೇರವಾಗಿ ನಿರುದ್ಯೋಗಗಳನ್ನು ಸಂದರ್ಶಿಸಿ ತಮ್ಮ ಕಂಪನಿಗಳಲ್ಲಿರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಿವೆ. ಉದ್ಯೋಗ ಮೇಳವು ಅಂದು ಬೆಳಿಗ್ಗೆ 9:30ಕ್ಕೆ ವೇದಿಕೆ ಕಾರ್ಯಕ್ರಮದ ಮೂಲಕ ಉದ್ಘಾಟನೆಗೊಳ್ಳಲಿದೆ. ಒಂದು ದಿನ ನಡೆಯುವ ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿರುದ್ಯೋಗಿ ಯುವಕರು ಭಾಗವಹಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಚಾರ ನೀಡಬೇಕು ಮತ್ತು ಹೆಚ್ಚಿನ ಅಭ್ಯರ್ಥಿಗಳು ಉದ್ಯೋಗ ಮೇಳಕ್ಕೆ ನೋಂದಾಯಿಸಿಕೊಳ್ಳುವಂತೆ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಎಂದು ತಿಳಿಸಿದರು. ಅದು ವೊಕೇಶನಲ್ ಸಂಬಂಧಿತ ಯಾವುದೇ ಒಂದು ಕಂಪನಿ ಎಲ್ಲ ಬರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾನು ITIಗೆ ಹೋದಾಗ ಆ ಕಡೆ ಮೆಕ್ಯಾನಿಕಲ್ ಇದು ಎಲ್ಲ ಸ್ಕಿಲ್ಲಿಂಗ್ದು ಒಂದು ಬ್ರಾಂಚ್ ಇದೆ. ಸೊ ಆಟೋಮೊಬೈಲ್ ಇದು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಆಟೋಮೊಬೈಲ್ ಕಂಪನೀಸ್ ಬರಬೇಕು. ಜೊತೆಗೆ ಆ ಕಡೆ ಸ್ವಲ್ಪ ಇದು ಬಗ್ಗೆ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ ಕೂಡ ಇನ್ನು ಕೋರ್ಸಸ್ ಇದೆ, ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಕಡೆ. ಸೊ ಅದು ಎಲೆಕ್ಟ್ರಿಕ್ ವೆಹಿಕಲ್ ಕಂಪನೀಸ್ ಯಾವುದು ಇದ್ದಾರೆ, ಓಕೆ, ಅದು ಸ್ವಲ್ಪ ನೋಡಿ. ಓಕೆ, ಸೊ ಬೇಸಿಕಲಿ ನಮ್ಮ ಕಡೆ ಯಾವುದು ವೊಕೇಶನಲ್ ಕೋರ್ಸಸ್ ಇದೆ ಅದು ಕೋರ್ಸಸ್ ಸಂಬಂಧಿತ ಕಂಪನೀಸ್ ಬರಬೇಕು. ಸೊ ದಟ್ ದ ಪಾಸಿಬಿಲಿಟಿ ಆಫ್ ಎಂಪ್ಲಾಯ್ಮೆಂಟ್ ಓಕೆ ಶುಡ್ ಬಿ ಹೈ ಫಸ್ಟ್. ಸೆಕೆಂಡ್, ಮುಂಚಿತವಾಗಿಯೇ ಕಂಪನೀಸ್ಗೆ ಸ್ಟೂಡೆಂಟ್ಸ್ ಇಂದ ಏನೇನು ಡಾಕ್ಯುಮೆಂಟ್ಸ್ ಬೇಕು ಆ ದಿನ. ಓಕೆ, ಸ್ಟೂಡೆಂಟ್ಸ್ ಬಂದಾಗ ಸ್ಟೂಡೆಂಟ್ಸ್ ಏನೇನು ಸಬ್ಮಿಟ್ ಮಾಡ್ತಾರೆ, ಅವರು ID ಇರಲಿ, ಮಾರ್ಕ್ಸ್ ಇರಲಿ, ಮಾರ್ಕ್ ಶೀಟ್ಸ್, ಸರ್ಟಿಫಿಕೇಟ್ಸ್ ಇರಲಿ, ಇದು ಏನು ಅದು ಎಲ್ಲ ಲಿಸ್ಟ್ ಮುಂಚಿತವಾಗಿ ತಗೋಬೇಕು. ಸೊ ದಟ್ ಸ್ಟೂಡೆಂಟ್ಸ್ ವಿಲ್ ಕಮ್ ಪ್ರಿಪೇರ್ಡ್. ಓಕೆ, ನೀವು ಇದು ತಗೊಂಡು ನಮಗೆ ಬರಬೇಕು ಅಂತ. ಸೊ ಇಫ್ ದೇ ಆರ್ ಏಬಲ್ ಟು ಸಬ್ಮಿಟ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಗೆಟ್ ಅಟ್ ಲೀಸ್ಟ್ ದ ಇಂಟರ್ನ್ಶಿಪ್. ಓಕೆ, ಕೆಲವು ಬಾರಿ ಡೈರೆಕ್ಟ್ಲಿ ಅಪಾಯಿಂಟ್ಮೆಂಟ್ ಕೊಡಲ್ಲ, ಅವರು ಇಂಟರ್ನ್ಶಿಪ್ ಕೊಡ್ತಾರೆ. ಓಕೆ, ಸೊ ಇಂಟರ್ನ್ಶಿಪ್ ಇಸ್ ಅ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಎಂಪ್ಲಾಯ್ಮೆಂಟ್. ಸೊ ಅದು ಆಗುತ್ತೆ, ರೈಟ್. ಸೊ ಆ ಕಡೆ ಆ ದಿನ ಟೆಕ್ನಿಕಲ್ ರೀಸನ್ಸ್ ಇಂದ ಎಂಪ್ಲಾಯ್ಮೆಂಟ್ ಕೊಡಿಲ್ಲ ಅಥವಾ ಇಂಟರ್ನ್ಶಿಪ್ ಕೊಡಿಲ್ಲ ಅಂತ ಅದ್ರ ಪ್ರಕಾರ ಬರಬೇಕು. ಸ್ಪೆಸಿಫಿಕ್ ಆಗಿ ಸ್ಟೂಡೆಂಟ್ಸ್ಗೆ ಗೊತ್ತಿರಬೇಕು ತಗೊಂಡು ಬರಬೇಕು ಅಂತ. ಅವ್ರು ಬಂದಿದ್ರೆ ಸಬ್ಮಿಟ್ ಮಾಡ್ತಾರೆ. ಆ ಕಡೆ ಇಮಿಡಿಯೇಟ್ಲಿ ಅವರಿಗೆ ಅಟ್ಲೀಸ್ಟ್ ಒನ್ ಅಪಾಯಿಂಟ್ಮೆಂಟ್ ಲೆಟರ್ ಅಥವಾ ಇಂಟರ್ನ್ಶಿಪ್ ಲೆಟರ್, ಓಕೆ, ಅಥವಾ ಏನೋ ಇನ್ವಿಟೇಷನ್ ಲೆಟರ್, ಓಕೆ, ಇಂಟೆಂಟ್ ಲೆಟರ್ ಅವರು ಕೊಡ್ತಾರೆ. ಸೊ ಕಂಪನೀಸ್ಗೆ ಕೂಡ ಹೇಗೆ ಅವರ ಕಡೆ ಇದು ಎಲ್ಲ ಪ್ರಿಂಟರ್ಸ್ ಇದು ಎಲ್ಲ ತಗೊಂಡು ದೇ ಶುಡ್ ಹ್ಯಾವ್ ಇಟ್ ರೆಡಿ. ಅವರು ಲೆಟರ್ ಹೆಡ್ ಮೇಲೆ ಏನೇನು ಡಾಕ್ಯುಮೆಂಟ್ ಅವರು ಸಬ್ಮಿಟ್ ಮಾಡಬೇಕು ಅದು ಆ ಕಡೆ. ಕೃಷಿ ವಿವಿಯ ಪ್ರೇಕ್ಷಾಗೃಹದ ಹೊರಗೆ 50 ಸ್ಟಾಲ್ಗಳನ್ನು ಸ್ಥಾಪಿಸಲಾಗುವುದು. ಜೊತೆಗೆ ಉದ್ಯೋಗ ಮೇಳಕ್ಕೆ ಅಗತ್ಯವಿರುವ ಹಾಗೂ ಉದ್ಯೋಗದಾತ ಸಂಸ್ಥೆಗೆ ಅಭ್ಯರ್ಥಿಗಳು ನೀಡಬೇಕಾದ ಅಗತ್ಯ ದಾಖಲೆಗಳ ಬಗ್ಗೆ ಮೊದಲೇ ವಿದ್ಯಾರ್ಥಿಗಳಿಗೆ ಮಾಹಿತಿ ತಲುಪಬೇಕು. ಜೊತೆಗೆ ಉದ್ಯೋಗ ಮೇಳದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆಯಾ ಉದ್ಯೋಗದಾತ ಸಂಸ್ಥೆ ಸೇರ್ಪಡೆ ಪತ್ರ ಅಥವಾ ಆಯ್ಕೆಯಾಗಿರುವ ಬಗ್ಗೆ ದೃಢೀಕರಣ ಪತ್ರವನ್ನು ನೀಡುವಂತಹ ವ್ಯವಸ್ಥೆಯಾಗಬೇಕು ಎಂದರು. ಈಗಾಗಲೇ ಉದ್ಯೋಗ ಮೇಳಕ್ಕೆ ನೋಂದಣಿ ಮಾಡಿಕೊಳ್ಳಲು ಆನ್ಲೈನ್ ಪೋರ್ಟಲ್ ಮಾಡಲಾಗಿದ್ದು, ಜೊತೆಗೆ QR ಕೋಡ್
ಪ್ರಕಟಿಸಲಾಗಿದ್ದು, ಜಿಲ್ಲೆಯ ನಿರುದ್ಯೋಗಿ ಯುವಕ ಯುವತಿಯರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಇನ್ನೂ ಇವತ್ತು ಅದನ್ನು ಪರ್ಸು ಮಾಡ್ತೀವಿ ಸರ್. ಅದರಲ್ಲಿ ಕಮ್ಯುನಿಕೇಶನ್ ಹೋಗಿದೆ ಸರ್. ದೇ ಹ್ಯಾವ್ ಟೇಕನ್ ಟೈಮ್ ಸರ್. ಇವತ್ತು ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್. ವಿಲ್ ಆಲ್ ಸಿ ಹೌ ಮೆನಿ ಕಂಪನೀಸ್ ಯು ಆರ್ ಟಾರ್ಗೆಟಿಂಗ್ ಸರ್? ಮಿನಿಮಮ್ 50 ಒಂದು 50-60 ಅಂತ ಬರ್ತಾವೆ ಸರ್. ಬಂದ್ರೂ ಅಟ್ಲೀಸ್ಟ್ ಒಂದು ಕಂಪ್ನಿಯಲ್ಲಿ ಒಂದು 50 ಜನರಿಗೆ ಆದರೆ ಒಂದು 700 ಜನರಿಗೆ ನಮ್ದು ಎಕ್ಸ್ಪೆಕ್ಟೇಷನ್ ಆಗ್ತದೆ ಸರ್. ಈಗ ಸರ್ ಈಗ ಇನ್ನೂ 1ನೇ ತಾರೀಕಿಂದ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಟೈಮ್ ಇದೆ ಸರ್. ಈಗ ಕಂಪನೀಸ್ 50 ಕಂಪ್ನಿಯಲ್ಲಿ ಇದು ಆಗುತ್ತೆ ಸರ್ ಮಿನಿಮಮ್. ಬೇಕು ಅದು ಬೇರೆ 25 ದಿವಸ ನಿಮ್ಮ ಕಡೆ ಇದೆ, ಇನ್ನು 25 ಬರಬೇಕು. ಏನು ಮಾಡ್ತೀರಿ ಅದನ್ನು ಕಂಟಿನ್ಯೂಸ್ ಫಾಲೋ ಮಾಡಬೇಕು ಸರ್. ಅವ್ರಿಗೆ ಫೋನ್ ಮಾಡಿ ಸರ್. ಯು ಹ್ಯಾವ್ ದಿ ಬೆಸ್ಟ್ ಆಫ್ ಕಂಪನೀಸ್ ಇದೆ ಸರ್. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಜಿಯು ಹೂಡೇದ್, ಕೈಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಬಸವರಾಜ್ ಎನ್ ಕಂಚಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್, ಉದ್ಯಮಿಗಳಾದ ಸಾವಿತ್ರಿ ಪುರುಷೋತ್ತಮ, ವಿ ಲಕ್ಷ್ಮಿರೆಡ್ಡಿ, ಮಾರಂ ತಿಪ್ಪಣ್ಣ, ಜಂಬಣ್ಣ ಎಕ್ರಾಸ್ಪುರ್ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ವಿವಿಧ ಸಂಸ್ಥೆಗಳ ಮುಖ್ಯಸ್ಥರು ಇದ್ದರು. ಬಹುದಿನಗಳಿಂದ ನೆನಗುದಿಗೆ ಬಿದ್ದಿರುವ ನೇತಾಜಿ ನಗರದಿಂದ ಮೋಚಿವಾಡ ಕೂಡು ರಸ್ತೆ ಅಗಲೀಕರಣ ಕಾಮಗಾರಿಗೆ ಇಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾರ್ಕಿಂಗ್ ನಡೆಸಿದರು. ನೇತಾಜಿ ನಗರ ಬಡಾವಣೆ ಸದಸ್ಯ ಉಪ ಮಹಾಪೌರ ಸಾಜಿದ್ ಸಮೀರ್ ಹಾಗೂ ಅಭಿವೃದ್ಧಿ ಆಯುಕ್ತ ಸಿದ್ದಯ್ಯ ಹಿರೇಮಠ್ ಇವರ ಉಪಸ್ಥಿತಿಯಲ್ಲಿ ಮಾರ್ಕಿಂಗ್ ಕೆಲಸ ಪ್ರಾರಂಭಿಸಲಾಯಿತು. ನಿವಾಸಿಗಳೊಂದಿಗೆ ಹಲವು ಸುತ್ತಿನ ಮಾತುಕತೆ ನಡೆಸಿದ್ದರೂ ಫಲಪ್ರದವಾಗಿರಲಿಲ್ಲ. ಈ ಬಾರಿ ಸಂತ್ರಸ್ತರೊಂದಿಗೆ ಸಭೆ ನಡೆಸಿ ಸಮ್ಮತಿ ಮೇಲೆಗೆ ರಸ್ತೆ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಅಡಿ ಅಗಲ ತೆರವಿಗೆ ನಿರ್ಧರಿಸಿ ಮಾರ್ಕಿಂಗ್ ಮಾಡಲಾಗುತ್ತದೆ. ಆಕ್ಷೇಪಣೆಗಳನ್ನು ಪರಿಶೀಲಿಸಿ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತದೆ ಎಂದು ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಬಡಾವಣೆ ನಿವಾಸಿಗಳು, ಪಾಲಿಕೆ ಸಿಬ್ಬಂದಿಗಳಿದ್ದರು. ತಾಲೂಕಿನ ಕಾರೂರು, ಹೆಗ್ಗಸನಹಳ್ಳಿ, ಗುಂಜಳ್ಳಿ ಸೇರಿ ಇತರೆ ಗ್ರಾಮಗಳ ಹಳ್ಳದಲ್ಲಿನ ಮೀನುಗಳು ಸುತ್ತಮುತ್ತಲಿನ ಕೈಗಾರಿಕಾ ಕಂಪನಿಗಳಿಂದ ಹೊರಬರುವ ಕೆಮಿಕಲ್ನಿಂದಾಗಿ ಮೃತಪಡುತ್ತಿದ್ದು, ಇದರಿಂದಾಗಿ ಹಳ್ಳದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದುರ್ವಾಸನೆ ಆವರಿಸಿದೆ. ಹಳ್ಳದಲ್ಲಿರುವ ಲಕ್ಷಾಂತರ ಮೀನುಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪುತ್ತಿದ್ದು, ಹಳ್ಳದ ಮಾರ್ಗದಿಂದ ತೆರಳುವ ರಸ್ತೆಯಲ್ಲಿ ಜನರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ಬಾರಿ ಇದೇ ರೀತಿ ಸಾವಿರಾರು ಮೀನುಗಳು ಹಳ್ಳದಲ್ಲಿ ಮೃತಪಟ್ಟಿದ್ದವು. ಚಿಕ್ಕಸುಗೂರು, ವಡ್ಲೂರು ಸಮೀಪದ ಕೈಗಾರಿಕಾ ಪ್ರದೇಶದ ಕಂಪನಿಗಳಿಂದ ಮಲಿನವಾದ ರಾಸಾಯನಿಕ ನೀರು ಹಳ್ಳಕ್ಕೆ ಬಿಡುತ್ತಿರುವುದರಿಂದ ಹಳ್ಳದ ನೀರು ಕಲುಷಿತಗೊಂಡಿದೆ. ಇದರಿಂದಾಗಿ ಮೀನುಗಳು ಸಾವನ್ನಪ್ಪಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೆಮಿಕಲ್ ಮಿಶ್ರಿತ ನೀರನ್ನು ಹಳ್ಳಕ್ಕೆ ಬಿಡುತ್ತಿದ್ದು, ಸಾಕಷ್ಟು ಬಾರಿ ಈ ಭಾಗದ ಗ್ರಾಮಸ್ಥರು ವಾಹನ ತಡೆದು ದೂರು ನೀಡಿದ್ದಾರೆ. ಆದರೂ ಇದುವರೆಗೆ ಕ್ರಮ ವಹಿಸಿಲ್ಲ. ಇದಲ್ಲದೆ ಹಳ್ಳದ ನೀರು ಸಂಪೂರ್ಣವಾಗಿ ವಿಷವಾಗಿ ಮಾರ್ಪಟ್ಟಿದ್ದು, ಈ ನೀರು ಜಾನುವಾರುಗಳು ಕೂಡ ಸೇವನೆ ಮಾಡಲು ಯೋಗ್ಯವಲ್ಲದ ರೀತಿಯಲ್ಲಿ ಬದಲಾಗಿವೆ. ಈ ಬಗ್ಗೆ ಎಚ್ಚೆತ್ತುಕೊಂಡ ಪರಿಸರ ಮಾಲಿನ್ಯ ಇಲಾಖೆಯು ನೀರನ್ನು ಪರೀಕ್ಷೆ ನಡೆಸಲಾಗಿದೆ. ಈ ನೀರಿನಿಂದ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲವೆಂದು ವರದಿ ನೀಡಿದೆ. ಆದರೆ ಹಳ್ಳದಲ್ಲಿನ ಮೀನುಗಳು ಯಾವ ಕಾರಣಕ್ಕಾಗಿ ಮೃತಪಟ್ಟಿವೆ ಎಂದು ದೃಢಪಡಿಸಬೇಕಾಗಿದೆ.
ಜನ ಜಾನುವಾರು ಹಳ್ಳದ ನೀರು ಬಳಸುತ್ತಿರುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುವ ಆತಂಕ ಎದುರಾಗಿದೆ. ಮಲಿಯಾಬಾದ್ನಲ್ಲಿ ಸೆರೆ ಹಿಡಿಯಲಾದ ಗಂಡು ಚಿರತೆಯಾಗಿದ್ದು ಪ್ರಾಣಿ ವೈದ್ಯರ ಸಲಹೆಯ ಮೇರೆಗೆ ಅವರಿಂದ ಪ್ರಮಾಣ ಪತ್ರ ದೊರೆತ ನಂತರ ಚಿರತೆಯನ್ನು ಮೃಗಾಲಯಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರವೀಣ್ ಹೇಳಿದರು. ಅವರಿಂದು ನಗರದ ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಳೆದ 3-4 ತಿಂಗಳಿನಿಂದ ಮಲಿಯಾಬಾದ್ ಗ್ರಾಮದ ಹತ್ತಿರ ಚಿರತೆಯೊಂದು ಪ್ರತ್ಯಕ್ಷವಾಗಿದ್ದು ಸೆರೆ ಹಿಡಿಯಲು ಹಾಕಿದ್ದ ಬೋನಿಗೆ ಇಂದು ಮುಂಜಾನೆ 5 ಗಂಟೆಗೆ ಚಿರತೆ ಬಿದ್ದಿದೆ ಎಂದು ಮಲಿಯಾಬಾದ್ ಗ್ರಾಮದ ಹತ್ತಿರದ ಬೆಟ್ಟದಲ್ಲಿ ಈ ಚಿರತೆ ಕಾಣಿಸಿಕೊಂಡಿದ್ದು ಸಮೀಪವೇ ಗೋಶಾಲೆ ಇದ್ದು ಸರ್ಕಾರಿ ಶಾಲೆಯೂ ಇದೆ. ಜೊತೆಗೆ ಗ್ರಾಮದ ಜನರು ಅಲ್ಲಿ ಓಡಾಡುತ್ತಿರುವುದರಿಂದ ಆತಂಕ ಹೆಚ್ಚಾಗಿತ್ತು. ಆದರೆ ಇದೀಗ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ. ಮೇಲಾಧಿಕಾರಿಗಳ ಸೂಚನೆಯ ಮೇರೆಗೆ ಯಾವ ಮೃಗಾಲಯಕ್ಕೆ ಸ್ಥಳಾಂತರಿಸಬೇಕೆಂಬುದನ್ನು ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಇತ್ತು ಅದರ ಜೊತೆಗೆ ಆ ಪ್ರದೇಶದ ಪಕ್ಕದಲ್ಲೇ ಒಂದು ಗೋಶಾಲೆ ಮತ್ತು ಒಂದು ಸ್ಕೂಲ್ ಬೇರೆ ಇತ್ತು. ಮಲಿಯಾಬಾದ್ ಗ್ರಾಮನೂ ಇತ್ತು. ಇದುವರೆಗೆ ಒಂದು 2-3 ಆಕಳ ಗೋಶಾಲೆ ಅದನ್ನು ಬಲಿ ತೆಗೆದುಕೊಂಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸುನಿಲ್ ಪನ್ವಾರ್ ಅವರು ಸಲಹೆ ಮೇರೆಗೆ ಮತ್ತು ಅವರು ಮಾರ್ಗದರ್ಶನ ನೀಡಿದ್ದರಿಂದ ಇವತ್ತಿನ ದಿವಸ ಆ ಚಿರತೆಯನ್ನು ಸೆರೆ ಹಿಡಲಿಕ್ಕೆ ಸಾಧ್ಯ ಆಯಿತು. ಹಾಗೂ ಮಾಧ್ಯಮ ವರ್ಗದವರು ಸಹ ನಮ್ಮ ಬೆಂಬಲಕ್ಕೆ ನಿಂತಿದ್ದರು ಮತ್ತು ಗ್ರಾಮಸ್ಥರಿಗೆ ಅಲ್ಲಿಯ ಜನರಿಗೆ ನಾವು ಹೇಳಿದಂಥ ಸಲಹೆ ಸೂಚನೆಗಳನ್ನು ಅವರಿಗೆ ಮುಟ್ಟಿಸಿದ್ದಾರೆ. ಅವರಿಗೂ ಸಹ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಎಲ್ಲರಿಗೂ ಧನ್ಯವಾದಗಳು. ಗಂಡು ಚಿರತೆ ಗಂಡು ಚಿರತೆ ಈಗ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ. ಈಗ ಎಲ್ಲಿ ಬೀಳ್ತೀರಿ ಆಮೇಲೆ ಈಗ ಅದೇ ಹಿರಿಯ ಅಧಿಕಾರಿಗಳಿಗೆ ಕೇಳಿದ್ದೀನಿ, ಲೆಟರ್ನು ಬರೀತಾ ಇದ್ದೀವಿ. ಅವರು ಎಲ್ಲಿಗೆ ಸ್ಥಳಾಂತರಗೊಳಿಸಬೇಕಂತ ಹೇಳಿದ ಮೇಲೆ ಅಲ್ಲಿಗೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊನೆಗೆ ಬೋನಿಗೆ ಬಿದ್ದ ಚಿರತೆ. ಮಲಿಯಾಬಾದ್ ಸುತ್ತಮುತ್ತಲಿನ ಗ್ರಾಮಸ್ಥರ ನಿಟ್ಟುಸಿರು. ಯಶಸ್ವಿಯಾದ ಅರಣ್ಯ ಇಲಾಖೆ ಕಾರ್ಯಾಚರಣೆ. ಚಿರತೆಯೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಮುಂದಾದ ಜನರು. ನಿಯಂತ್ರಣ ಪರದಾಟ. ಮೈಸೂರು ನಿವೇಶನ ಹಂಚಿಕೆಯಲ್ಲಿ ಕರ್ತವ್ಯ ಲೋಪವಾಗಿಲ್ಲ, ತನಿಖೆಗೆ ಸಿದ್ಧ. ಜಿ ಕುಮಾರ್ ನಾಯಕ್. ಮಾರ್ಚ್ 1ರಂದು ಉದ್ಯೋಗ ಮೇಳ ಯಶಸ್ವಿಗೆ ಪೂರ್ವ ಸಿದ್ಧತೆ ಕೈಗೊಳ್ಳಲು ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ. ನೇತಾಜಿ ನಗರದಿಂದ ಮೋಚಿವಾಡ ಕೂಡು ರಸ್ತೆ ಅಗಲೀಕರಣಕ್ಕೆ ಪಾಲಿಕೆಯಿಂದ ಮಾರ್ಕಿಂಗ್. ಕೈಗಾರಿಕೆಗಳಿಗೆ ಕೆಮಿಕಲ್ ಹಳ್ಳಕ್ಕೆ. ಹೆಗ್ಗಸನಹಳ್ಳಿ ಬಳಿ ಹಳ್ಳದಲ್ಲಿ ಮೀನುಗಳ ಸಾವು. ಚಿರತೆಯ ವೈದ್ಯಕೀಯ ಪರೀಕ್ಷೆ ನಂತರ ಮೃಗಾಲಯಕ್ಕೆ ರವಾನೆ. ಅರಣ್ಯಾಧಿಕಾರಿ ಪ್ರವೀಣ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.